ನೋಡಿ, ಪುರಾತನ ದೇವಸ್ಥಾನವನ್ನೇ ಈ ಕುಟುಂಬ ಮನೆ ಮಾಡ್ಕೊಂಡ್ಬಿಟ್ಟಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ದೇವಸ್ಥಾನವೇ ಮನೆಯಾಗಿ ಕನ್ವರ್ಟ್ ಆಗಿದೆ. ಪುರಾತನ ದೇವಸ್ಥಾನವನ್ನ ಈ ಕುಟುಂಬ ಮನೆ ಮಾಡ್ಕೊಂಡಿದೆ. ದೇವಸ್ಥಾನವನ್ನೇ ಮನೆಯಾಗಿ ಮಾರ್ಪಾಡು ಮಾಡಿಕೊಂಡು ವಾಸ ಮಾಡ್ತಿದ್ದಾರೆ. ಹೊರಗಡೆ ನೋಡಿದ್ರೆ ಮನೆ, ಒಳಗಡೆ ಹೋದ್ರೆ ಪುರಾತನ ದೇವಸ್ಥಾನ. ನೋಡಿ ಎಂತೆಂಥ ಜನ ಇರ್ತಾರೆ ಅಂತ ಹೇಳಿ. ಈಶ್ವರ ಮತ್ತು ಅರ್ಧನಾರೀಶ್ವರ ದೇವಸ್ಥಾನದಲ್ಲೇ ಈ ಕುಟುಂಬ ವಾಸ ಮಾಡ್ತಾ ಇದೆ. ಚಾಲುಕ್ಯರ ಕಾಲದ ಈಶ್ವರ ದೇವಸ್ಥಾನ ಅಂತ ಇತಿಹಾಸಕಾರರು ಹೇಳಿದ್ದಾರೆ. ಮನೆಯಲ್ಲೇ ಸುಮಾರು 10 ಅಡಿ ಮುಚ್ಚಿ ಹೋಗಿದೆ ಈ ದೇವಸ್ಥಾನ. ಶರಣಯ್ಯ, ಶೇಖರಯ್ಯ, ಬಸಯ್ಯ, ಬಸವ್ವ, ಈರಯ್ಯ, ಕೊಟ್ರಯ್ಯ ಚೌಕಿಮಠ, ಈರಮ್ಮ, ಶಂಕರಯ್ಯ ಚೌಕಿಮಠ ಸೇರಿದಂತೆ ಹಲವರು ವಾಸ್ತವ್ಯ ಹೂಡಿದ್ದಾರೆ. ಸೂಕ್ತ ಪರಿಹಾರ ಕೊಟ್ರೆ ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ದೇವಸ್ಥಾನವನ್ನೇ ಇವರು ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇರೋದು. ನೋಡಿ, 10 ಅಡಿ ಮುಚ್ಚೋಗಿದೆ ಕೆಳಗಡೆ. ಆ ದೇವಸ್ಥಾನವನ್ನೇ ಮನೆ ಮಾಡ್ಕೊಂಡು ವಾಸ ಮಾಡ್ತಿದ್ದಾರೆ. ಈಗ ಸೂಕ್ತ ಪರಿಹಾರ ಕೊಟ್ರೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಂತೆಂಥ ವಿಚಿತ್ರ ವಿಸ್ಮಯಗಳನ್ನ ಗಮನಿಸ್ತಾ ಇದೀವಿ ನೋಡಿ. ಹೊರಗಡೆಯಿಂದ ನೋಡಿದ್ರೆ ಮನೆ ಅದು, ಒಳಗಡೆ ಹೋದ್ರೆ ದೇವಸ್ಥಾನ ಅದು. ಅಲ್ಲಿ ಈಶ್ವರ ಮತ್ತು ಅರ್ಧನಾರೀಶ್ವರ ದೇವರ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನೇ ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್. ನೋಡಿ, ಇತಿಹಾಸಕಾರರು ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಹೊರಗಡೆಯಿಂದ ನೋಡಿದ್ರೆ ಮನೆ, ಒಳಗಡೆ ಹೋದ್ರೆ ದೇವಸ್ಥಾನ ಅದು. ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಅದು ಅಂತ ಹೇಳಿ ಇವ್ರು ಅದನ್ನೇ ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಇದು ಚಾಲುಕ್ಯರ ಕಾಲದ್ದು ಅಂತ ಹೇಳ್ತಾ ಇದ್ದಾರೆ ಇತಿಹಾಸಕಾರರು. ಬಟ್ ಇವ್ರು ಹೆಂಗಿಲ್ಲಿ ವಾಸಕ್ಕೆ ಬಂದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಗದಗ ಪ್ರತಿನಿಧಿ ಮಹಾಂತೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ದೇವಸ್ಥಾನವನ್ನೇ ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದೆ ಈ ಕುಟುಂಬ. ಇವ್ರು ಯಾವಾಗ ಇಲ್ಲಿಗೆ ವಾಸಕ್ಕೆ ಬಂದ್ರು, ಏನ್ ಕಥೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಇವಾಗ ಏನ್ ಹೇಳ್ತಾ ಇದ್ದಾರೆ? ಹೌದು ಸಿಂಧೂರ, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಏನಿದೆ, ಇದು ಒಂಥರ ಇತಿಹಾಸ ನಾಡು ಅಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಇತಿಹಾಸ ನಾಡಲ್ಲಿ ಈಗ ಚಿನ್ನ ಸಿಕ್ಕಿದ ಬೆನ್ನಲ್ಲೇ ಸಹಿತ ಲಕ್ಷ್ಮಿಯ ಉತ್ಖನನ ಸಂದರ್ಭದಲ್ಲಿ ಸಹಿತ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ ಅಂತ ಹೇಳೋದು. ಅಂದ್ರೆ ದಿನಕ್ಕೊಂದು ಕುತೂಹಲಕಾರಿ ವಿಷಯಗಳು ಹೊರ ಬರ್ತಾವನೆ ಅಂತ ಹೇಳೋದು. ಸದ್ಯ ಇವತ್ತು ಸಹಿತ ಒಂದು ಚೌಕಿಮಠ ಅಂತ ಒಂದು ಮನೆ ಇದೆ. ಆ ಮನೆ ಮುಂದ್ಗಡೆ ನೋಡೋಕೆ ಮಾತ್ರ ಮನೆ ಇದೆ, ಹಿಂದ್ಗಡೆ ಒಳಗಡೆ ಹೋದ್ರೆ ಇದೊಂದು ದೇವಸ್ಥಾನ ಅಂತ ಹೇಳ್ಬೋದು. ಈ ಸದ್ಯ ಇತಿಹಾಸಕಾರರು ನೋಡಿದ ಪ್ರಕಾರ ಇದು ಚಾಲುಕ್ಯರ ಕಾಲದ ದೇವಸ್ಥಾನ. ಇಲ್ಲಿ ಈಶ್ವರ ದೇವಸ್ಥಾನ ಮತ್ತು ಅರ್ಧನಾರೀಶ್ವರ ದೇವಸ್ಥಾನ ಸಹಿತ ಒಳಗಡೆ ಇದೆ. ಇದನ್ನ ಸರ್ಕಾರಕ್ಕೆ ವಶಪಡಿಸ್ಕೋಬೇಕು. ನಂತರ ಉತ್ಖನನ ಆಗಿರ್ಬೋದು ಅಥವಾ ಪುನರುಜ್ಜೀವನ ಉದ್ಧಾರ ಆಗಿರ್ಬೋದು, ಅದನ್ನೆಲ್ಲವೂ ಮಾಡುವ ಒಂದು ಪ್ಲಾನ್ ಅನ್ನ ಸದ್ಯಕ್ಕೆ ಇತಿಹಾಸಕಾರರು ಇಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಲಕ್ಕುಂಡಿ ಒಂದು 101 ದೇವಸ್ಥಾನ, 101 ಬಾವಿ ಏನಿದೆ, ಅದು ಎಲ್ಲೋ ಒಂದ್ ಕಡೆ ಇದನ್ನೆಲ್ಲಾ ನೋಡಿದಾಗ ಇದು ಸತ್ಯ ಅಂತ ಒಂದು ಎಲ್ಲೋ ಒಂದ್ ಕಡೆ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಈ ಸುತ್ತಲೂ ಮನೆಯ ಒಂದು ಅಕ್ಕ ಪಕ್ಕ ಕಡೆ ಸಹಿತ ಚಾಲುಕ್ಯರ ರಾಷ್ಟ್ರಕೂಟ ಎಲ್ಲರ ಆಳ್ವಿಕೆಯ ನಂತರ ಇಲ್ಲಿ ಅನೇಕ ದೇವಸ್ಥಾನಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಇವತ್ತು ಸಹಿತ ಲಕ್ಕುಂಡಿಯ ಇವರು ಚೌಕಿಮಠ ಏನ ಕುಟುಂಬ ಇದೆ. ಈ ಕುಟುಂಬ 4 ಕುಟುಂಬಗಳು ಅಲ್ಲಿ 4 ತಲೆಮಾರಿನಿಂದ ಅಲ್ಲೇ ಒಂದೇ ಕಡೆ ವಾಸವನ್ನ ಮಾಡ್ತಕ್ಕಂಥದ್ದು. ಇವತ್ತು ಸಹಿತ ಇತಿಹಾಸಕಾರರು ನೋಡಿ ಅದನ್ನ ಚಕಿತ ಕಾರ್ಯಕ್ಕೆ ಒಳಪಡ್ತಕ್ಕಂಥದ್ದು. ಅಂದ್ರೆ ಇವತ್ತು ನಾವೆಲ್ಲ ಕ್ಯಾಮ್ರಾ ತಗೊಂಡೋಗಿ ನೋಡಿದಾಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಆ ಮನೆ ಸಹಿತ ಹೊರಗಡೆ ಮಾತ್ರ ಮನೆ ಆಗಿ ಕಾಣ್ತಾ ಇರ್ತಕ್ಕಂಥ, ಒಳಗಡೆ ಹೋದ್ರೆ ದೇವಸ್ಥಾನ ಆಗಿರ್ತಕ್ಕಂಥ. ಇಲ್ಲಿ ಇದೇ ಒಂದೇ ಅಂತ ಅಲ್ಲ, ಇನ್ನೂ ಸಹಿತ ಅನೇಕ ಇರಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಇತಿಹಾಸಕಾರರು ಹೇಳ್ತಕ್ಕಂಥದ್ದು ಸಿಂಧೂರ. ಆಲ್ ರೈಟ್ ಮಹಾಂತೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.